ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸಿಂಗ್ಲಿ ಭಾಷೆ ತಮಗೆಲ್ಲ ಗೊತ್ತಿದೆ. ಎಷ್ಟೊಂದು ಕಳ್ಳತನ ಮಾಡಿದರೂ ಕೂಡ ತಾವೇ ವಾದವನ್ನು ಮಂಡಿಸ್ತಾಯಿದ್ರು, ಗೆಲ್ತಾಯಿದ್ರು. ಯಡಿಯೂರಪ್ಪನ ಮನೆಯನ್ನು ತುಡುಗು ಮಾಡಿದರು, ಒಬ್ಬ ಜಡ್ಜಿನ ಮನೆಯನ್ನು ತುಡುಗು ಮಾಡಿದರು, ಒಬ್ಬನ ಮನೆಯಲ್ಲಿ ಬಂಗಾರ ತುಡುಗು ಮಾಡಿ ಮತ್ತು ನಾನೇ ಬಂಗಾರ ಕದ್ದಿದ್ದೇನೆ ಅಂತೇಳಿ ಹೋಗಿ ಅಲ್ಲಿ ಕೊಟ್ಟಾಗ ಶಿಕ್ಷೆಯನ್ನು ಕೂಡ ಅನುಭವಿಸಿದರು. ಚಾಣಾಕ್ಷರದಿಂದ ವ್ಯವಹಾರವನ್ನು ಮಾಡ್ತಾಯಿದ್ರು. 9ನೇ ತರಗತಿ ಪಾಸಾದಂಥ ಸಿಂಗ್ಲಿ ಭಾಷೆ ದೊಡ್ಡ ಕಳ್ಳ ಅಂತ ಅನ್ಸ್ಕೊಂಡ್ರು. ಆದರೆ ಈಗ ಬಸವಣ್ಣವರ ತತ್ವ ನೀತಿ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ನಾನು ಇನ್ನು ಮುಂದೆ ಒಂದೇ ಒಂದು ಸುಳ್ಳನ್ನು ಹೇಳೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಹಾಗಾದರೆ ಸಿಂಗ್ಲಿ ಭಾಷೆ ಯಾರು, ಅವ್ರ ಪರಿಚಯನ ಅವರೇ ಮಾಡಿಕೊಳ್ತಾರೆ, ಕೇಳಿಸ್ಕೊಳ್ಳಿ. ಸಿಂಗ್ಲಿ ಭಾಷೆ ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದೆ ಮೇಲಕ್ಕೆಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ಕೇಳೋ ಹಾಗೆ ಲಾವ್ ಅನ್ನೋ ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಂಗ್ಲಿ ಭಾಷೆ 30 ವರ್ಷ ಜೈಲು ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರಂಥ ಪ್ರೀತಿನ ಜೈಲಲ್ಲಿರ್ತಕ್ಕಂಥ ಮುಗ್ಧ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸೆದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷೆದಲ್ಲಿ ಗೆದ್ದು ಕುನ್ನಡದ ಕಂದ ಕಾನೂನು ಪಂಡಿತ ಸಿಂಗ್ಲಿ ಭಾಷೆ ಅಂತ ಕರೀತಾರೆ. ಟವರ್ ಹತ್ತಿ ಪವರ್ ಪಡೆದು ಮರ ಹತ್ತಿ ಅಮರವಾಗಿ 33 ತಾಸು ಧಾರವಾಡ ಜೈಲಿನಲ್ಲಿ ಗಿಡ ಹತ್ತಿ 4 ಜಾಗಕ್ಕೆ ಜಡ್ಜಿನ ಕರೆಸಿದ ಹುಲಿ ಅಂತಾರೆ. ಮಗುವಿದ್ದಾಗ ಕರು ಆಗಿ ವಯಸ್ಸಿಗೆ ಬಂದ ಕಳ್ಳಾಗಿ ವಯಸ್ಸು ಮೀರಿದ ಬಸವಣ್ಣ ಆಗಿ ಈ ಎತ್ತಾಗಿದ್ದೀನಿ ಬಿದ್ದವ್ರನ್ನ ಎತ್ತಿಡ್ಯಾಕ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣದ ಸಿಗ್ಲಿ ಗ್ರಾಮದಲ್ಲಿ ಜನಿಸಿ 51 ವಯಸ್ಸಿನವರೆಗೂ ಇವತ್ತು ನನ್ನ ಆಯುಸ್ ಇಲ್ಲಿವರೆಗೂ ಬಂದಿದೆ.